ಹಲೋ ಹಲೋ, ಇದೇನ್ ಮನೆ ಅನ್ಕೊಂಡಿದ್ದೀರಾ ಇಲ್ಲ ಏನ್ ಅನ್ಕೊಂಡಿದ್ದೀರಾ? ಮನೆ ಅಂತಾನೆ ಅನ್ಕೊಂಡಿದ್ದೀವಿ. ಯಾಕೆ ಸರ್, ಏನಾಯ್ತು? ಯಾಕೆ ಏನು ಅಂತ ನನ್ನ ನೀನು ಕ್ವಶನ್ ಕೇಳ್ಬೇಡ. ಆವಾಗಿಂದ ದಬಾ 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 ಅಂತ ಶಬ್ದ ಬರ್ತಾ ಇದೆ, ಮನೆ ಬರೀ ಅಳ್ಳಾಡ್ತಾ ಇದೆ. ಇಮಿಡಿಯೇಟ್ ಆಗಿ ಇಲ್ಲಿ ಏನ್ ನಡೀತಾ ಇದೆ ನನ್ಗೆ ಗೊತ್ತಾಗಬೇಕು. ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಪ್ರಾಕ್ಟೀಸ್? ಹಾ. ಏನ್ ಸರ್, ಇಷ್ಟು ದಿನದಿಂದ ನಾವು ಮಾಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ. ನಿಮಗ್ ಗೊತ್ತಿಲ್ಲದೆ ಇರೋಂಥದ್ದೇನಿದೆ? ಯಾವ್ದೋ ಹುಡುಗಿ ಬರ್ತಾ ಇತ್ತಲ್ಲ, ಅದರಿಂದ ನಂಬ್ಕೊಂಡ್ಬಿಟ್ರ. ಪ್ರಾಕ್ಟೀಸ್ ಮಾಡಿ ರಿಯರ್ಸ್ ಮಾಡಕ್ಕೆ ಅದೇನು ಸ್ಪೋರ್ಟ್ಸ್? ಅದು ಒಂಥರ ಸ್ಪೋರ್ಟ್ಸ್ ಇದ್ದಂಗೆ ಸರ್. ನಾವ್ ಯಾವಾಗ್ಲೂ ಯಾವುದೇ ವಿಷಯಕ್ಕೆ ಪಕ್ಕ ರಿಹರ್ಸಲ್ಸ್, ನೀಟ್ ಪ್ರಾಕ್ಟೀಸ್ ಇಲ್ಲದೆ ಪ್ರಾಕ್ಟಿಕಲ್ ಆಗಿ ಹೋಗೋದೇ ಇಲ್ಲ. ಆಮೇಲೆ ಮುಂದೆ ನಮಗೆ ಕಷ್ಟ ಅಲ್ವಾ ಸರ್? ಆಹಾ, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಬೇಗ ಔಟ್ ಆಗ್ಬಿಡ್ತೀನಿ ಅಂತ ಭಯನಾ? ಎಸ್ ಸರ್. ಅದಕ್ಕೆ ಚಾನ್ಸ್ ಸಿಕ್ಕಾಗೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಳ್ದೆ ಎಲ್ರು ಬೆವ್ರ ಕಿತ್ತು ಸುಸ್ತಾಗೋವರೆಗೂ ಪ್ರಾಕ್ಟೀಸ್ ಮಾಡ್ತೀವಿ ಸರ್. ಸರ್, ಪ್ರಾಕ್ಟೀಸ್ ಮಾಡಬೇಕು, ಲೇಟ್ ಆಗ್ತಾ ಇದೆ. ಬಾಯ್, ಬೇಜಾರು ಮಾಡ್ಕೊಬೇಡಿ. ಇಷ್ಟು ಓಪನ್ ಆಗಿ ಮಾನ ಮರ್ಯಾದೆ ಇಲ್ದೆ ಎಲ್ಲ ನನ್ನ ಹತ್ರ ಹೇಳ್ಕೊಂತಾವನೆ ಅಂದ್ರೆ ಇಲ್ಲಿ ಏನೋ ಕಾಸ ಮಾಸ ನಡೀತಾ ಇದೆ. ಹೆಂಗಾರು ಮಾಡಿ ಅಡ್ಕೆ ಇಸ್ಕೊಂಡು ಅಡ್ಡಿಂಗ್ ಮಾಡ್ಬಿಡ್ಬೇಕು. ಹಲೋ, ಏನ್ ಸರ್? ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ನನ್ನನ್ನು ನಿಮ್ಮ ಆಟಿಕೆ ಸೇರ್ಸ್ಕೋತೀರಾ? ಐ ಲೈಕ್ ಯು ಸ್ಪಿರಿಟ್, ಬಟ್ ಅದಕ್ಕೆ ಅಂತ ಒಂದು ಏಜ್ ಅಂತ ಇರುತ್ತೆ. ಅದಕ್ಕೆ ಸಿಕ್ಕಾಪಡೆ ಎನರ್ಜಿ ಬೇಕು. ಅದು ಈ ವಯಸ್ಸಲ್ಲಿ ನಿಮ್ ಕೈಯಲ್ಲಿ. ಹಲೋ, ಐ ಆಮ್ ಆಲ್ಸೋ ಎನರ್ಜೆಟಿಕಲ್ ಯಂಗ್ ಪರ್ಸನ್. ಇನ್ನು ಮದುವೆ ಆಗದೆ ಇರೋ ಬ್ಯಾಚುಲರ್. ಬೆಳಿಗ್ಗೆ ಸಾಯಂಕಾಲ ಯೋಗ ಮಾಡಿ ಮೈನ ಫಿಟ್ ಆಗಿ ಇಟ್ಕೊಂಡಿದ್ದೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರ್, ಅದಕ್ಕೆಲ್ಲ ಜಿಮ್ ಯೋಗ ಮಾಡಿದ್ರೆ ಯೂಸ್ ಇಲ್ಲ ಸರ್. ಬೇಸಿಕ್ ಕಲಿಯಕ್ಕೆ ಸ್ಕೂಲಿಗೆ ಹೋಗ್ಬೇಕು. ಸ್ಕೂಲಾ? ಎಕ್ಸ್ ಭೋಗ ಮಾಡಕ್ಕೆ ಸ್ಕೂಲ್ಗೆ ಬೇರೆ ಹೋಗ್ಬೇಕು ಅಂತಾರಲ್ಲಪ್ಪ. ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಅದು ಎಷ್ಟು ಖರ್ಚಾಗುತ್ತೋ ಪರವಾಗಿಲ್ಲ, ಅರ್ಧ ಭಾಗ ನಂದು 100 ರೂಪೀಸ್ ಟಿಪ್ಸ್ ಕೊಟ್ಬಿಡ್ತೀನಿ. ಏನಂತ ಅವನಿಗೆ ಅವಾಗ್ಲಿಂದ ತಲೆ ತಿಂತಾ ಇದ್ದಾನೆ? ಅದು ನಾನು ಬಂದ್ ನಿಮ್ ಗ್ಯಾಂಗಿಗೆ ಜಾಯ್ನ್ ಆಗ್ತೀನಿ ಅಂತವ್ರೆ. ಇಲ್ಲಿ ನಮ್ ಲೈಫ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ. ಇನ್ನು ಅವ್ನು ಬಂದ್ರೆ ನಮ್ ತಲೆ ಮೇಲೆ ಕುತ್ಕೋಬೇಕಷ್ಟೇ. ಕಳ್ಸ ಆಚಾಗ್ಲೇ. ಹೆಂಗಾರ ಮಾಡಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಸರ್, ಆಗಲ್ಲ ಸರ್, ಆಗಲ್ಲ. ನಿಮ್ದು ಆದ್ಮೇಲೆ ಸರ್, ಇಲ್ಲ ಸರ್, ಆಗಲ್ಲ. ಅಯ್ಯೋ, ನನ್ನ ಮಕ್ಳು ಬಿಟ್ಕೊಡಲ್ಲ ಅಂತವ್ರಲ್ಲಪ್ಪ. ಹೆಂಗಾದ್ರೂ ಮಾಡಿ ಈ ಗ್ಯಾಂಗಿಗೆ ಜಾಯಿನ್ ಆಗ್ಲೇಬೇಕು. ಏಯ್, ಯಾರೋ ಅದು ಅಷ್ಟೊಂದ್ ತಲೆ ತಿಂತಾ ಇದಾರೆ? ಅವನ್ ಕಣೋ, ನಮ್ಮ ಅಪಾರ್ಟ್ಮೆಂಟ್ ಸೆಕ್ರೆಟರಿ. ಜಾಮೆಟ್ರಿ ಬಾಕ್ಸ್ ಇಟ್ಕೊಂಡು ಸ್ಕೂಲ್ಗೆ ಹೋಗಕ್ ಕೇಳಲ್ಲ ಅವ್ನ್ಗಳು. ಪ್ರಾಕ್ಟೀಸ್ ಮಾಡಕ್ ಬಿಡಲ್ವಾ? ಅಲ್ವಾ? ಸರಿ, ಯಾವ ಕಾರ್ಡ್ ಇದು? ಸ್ವಲ್ಪ ಓವರ್ ಆಯ್ತು ಕಣೋ ಇವಂದು. ನೀನಿರು, ಇವತ್ತು ಅವ್ನ ಗ್ರಹಚಾರ ನಾನ್ ಬಿಡಿಸ್ತೀನಿ. ಕೂದಲು ಬೇರೆ ಬಿಡ್ಕೊಂಡು ಹೋಗ್ತಾವಳೆ. ದೆವ್ವಾಗಿವ ಅನ್ಕೊಂಡು ನೆಗದ್ ಬಿದ್ದು ಹೋಗ್ತಾನೋ. ಬಿಡ. ಯಾವತ್ತು ಇವಳ ನೋಡೇ ಇಲ್ವಲ್ಲ. ಯಾರು? ನೀನ್ ಯಾರು? ನಾನ್ ಯಾರಾದ್ರೆ ನಿನಗೇನು? ನಿನಗೆ ಯಾರು ಬೇಕು ಅದನ್ ಮೊದ್ಲು ಹೇಳು. ಅಜಯ್. ಹೆಸರು? ನಾಗವಲಿ. ಅಂಜಲಿ. ಅಂಜಲಿ. ಲೋ ಅಜಯ್, ಯಾರೋ ಅಂಜಲಿ ಅಂತೆ ನೋಡೋ. ಇವಳಾಗ್ ಬರಕ್ ಹೋದ್ಲು. ಹಾಯ್ ಬಾಸ್. ಹೇಯ್, ಅಷ್ಟ್ ಹೇಳಿದ್ಮೇಲೆ ಮತ್ತೆ ಯಾಕೆ ಬಂದೆ ನೀನು? ಅದು ನಾನು ನೋಡು, ನಿಂಗೆ ಫ್ರೀಡಮ್ ಕೊಟ್ಟಾಯ್ತು. ನಿನ್ ಪಾಡಿಗೆ ನೀನ್ ಹೋಗಿ ಕಾಲೇಜಲ್ಲಿ ಓದ್ಕೊಂತ ಹೇಳಿಲ್ವಾ? ಮತ್ತೆ ಬರಬೇಡ, ಹೊರಡು ಹೊರಡು. ಯಾಕೆ ಹೀಗ್ ಮಾತಾಡ್ತಾ ಇದ್ದಾರೆ? ನನ್ನನ್ನ ಯಾಕೆ ಬರ್ಬಾರ್ದು ಅಂತ ಹೇಳ್ತಾ ಇದ್ದಾರೆ? ಆ ಹುಡುಗಿ ಯಾರು? ಇಷ್ಟು ದಿವಸ ಇಲ್ದೇ ಇರೋಳು ಈಗ ದಿಢೀರಂತ ಎಲ್ಲಿಂದ ಬಂದ್ಲು? ಅಜಯ್ನ ಹೋಗು ಬಾರು ಅಂತ ಕರೆಯೋಷ್ಟು ಕ್ಲೋಸಾ? ಯಾಕಂಜು, ಈ ನಡುವೆ ಒಂಥರ ಇದೆಯಾ? ಏನಾಯ್ತೆ? ಮತ್ತೆ ಏನಾದ್ರೂ ಆ ಸ್ಲಮ್ ಮಂಜಬನ್ ಕಾಟ ಕೊಟ್ನಾ? ಇಲ್ಲ ಕಣೆ, ಹಾಗೇನೂ ಇಲ್ಲ. ಮತ್ತ್ಯಾಕೆ ಒಂಥರ ಇದೆಯಾ? ಅಂಜು, ಅಂಜು, ಏನಾಯ್ತಂಜು? ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ನೋಡಂಜು, ಹುಡುಗರಲ್ಲಿ 2 ಟೈಪ್ ಇರ್ತಾರೆ. ಒಂದು, ಲವ್ ಆಗಿದ ತಕ್ಷಣ ಹಿಂದೋ ಮುಂದೋ ಯೋಚನೆ ಮಾಡದೆ ಪ್ರಪೋಸ್ ಮಾಡ್ಬಿಡ್ತಾರೆ. ಇನ್ನೊಂದು ಟೈಪ್ ಹುಡುಗರು ಲವ್ ಆದ್ರೂ ಅದನ್ನ ಹೇಳ್ಕೊಳ್ದೆ ಹುಡುಗಿಯರೇ ಪ್ರಪೋಸ್ ಮಾಡ್ಲಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ತಿರ್ತಾರೆ.
ಲೈಕ್ ನೀನ್ ಅಜಯ್ ತರ. ಹೌದೇನೆ? ಹಾಗಾದ್ರೆ ಅವನು ನನ್ನ ಲವ್ ಮಾಡ್ತಾನಲ್ವಾ? ಮತ್ತೆ ಯಾಕ್ ಬಂದೆ? ಇನ್ಮೇಲೆ ಹೀಗೆಲ್ಲ ಬರ್ಬೇಡ ಅಂತ ಏನೇನೋ ಹೇಳ್ಬಿಟ್ಟ. ಏಯ್, ಎಲ್ಲಾ ಹುಡುಗರು ತಮ್ಮ ಫ್ರೆಂಡ್ಸ್ ಜೊತೆಲಿ ಇರ್ಬೇಕಾದ್ರೆ ಎಲ್ಲಿ ತಮ್ಮ ಲವ್ ವಿಷಯ ಲೀಕ್ ಆಗುತ್ತೋ ಅಂತ ಹಾಗೆ ಮಾಡೋದು. ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಮೊದ್ಲು ನಿನ್ ಲವ್ ವಿಷಯನ ಅವನ ಹತ್ರ ಹೇಳ್ಬಿಡು. ಅಯ್ಯೋ, ನಾನಾ? ನಾನಾ? ನೀನ್ ಯಾಕೆ ಹೀಗೆ ಎದ್ರುಕೋತೀಯಾ? ನೀನ್ ಪ್ರಪೋಸ್ ಮಾಡ್ಲಿ ಅಂತ ಅವನು ಪ್ರಪೋಸ್ ಮಾಡ್ಲಿ ಅಂತ ನೀನು. ನೀವಿಬ್ರು ಹೀಗೆ ಕೂತಿದ್ರೆ ಸಚಿನ್ ತರ ಧೋನಿನು ರಿಟೈರ್ಡ್ ಆಗ್ಬಿಡ್ತಾನೆ. ನಡಿ ಬೇಗ ಹೇಳುವಂತ ನೀನ್ ಲವ್ ಮ್ಯಾಟ್ರನ್ನ. ಆಹಾ, ಅಂಜಲಿ ಬಂದ್ಲು. ಎಷ್ಟು ದಿವಸ ಆಗಿತ್ತು ಇವಳು ಫೇಸ್ ನೋಡಿ. ಏಯ್, ಬರ್ಬೇಡ ಅಂತ ಹೇಳಿಲ್ಲ ನಿನಗೆ? ಜೊತೆಗೆ ಬಾಲನ್ ಬೇರೆ ಕಟ್ಕೊಂಡ್ ಬಂದಿದ್ಯಾ. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅದು ಅಂಜಲಿ ನಿಮ್ ಜೊತೆ ಮಾತಾಡ್ಬೇಕು ಅಂದ್ಲು. ನನ್ನ ಹತ್ರ ಮಾತಾಡೋಂಥದ್ದು ಏನೂ ಇಲ್ಲ, ನೀನು ಅವಳ ಪರವಾಗಿ ಮಾತಾಡೋಂಥದ್ದು ಏನೂ ಇಲ್ಲ. ಅವಳ ID ಕಾರ್ಡ್ ಕೊಟ್ಟಾಯ್ತು, ಅಗ್ರಿಮೆಂಟು ಹೊರದಾಕಿದ್ದೀನಿ, ಜೊತೆಗೆ ಓಡಾಡಿದ್ದು ಕಾಸು ಕೊಟ್ಟಿದ್ದೀನಿ. ಈ ಥರ ಓದೋದು ಬಿಟ್ಟು ಕಾಲೇಜಿಗೆ ಬಂಕ್ ಹಾಕಿ ನನ್ನ ಹಿಂದೆ ಬರೋದಾಗ್ಲಿ, ನನ್ನ ಬಗ್ಗೆ ಮಾತಾಡೋಂಥ ಟಾಪಿಕ್ ಏನಿಲ್ಲ. ಇದೇ ಲಾಸ್ಟ್ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಇಲ್ಲಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಬೀದಿ ಸುತ್ತದ್ ಬಿಟ್ಬಿಟ್ಟು ಮನೆಗೆ ಹೋಗಿ ನೆಟ್ಟು ಓದ್ಕೊಳ್ಳಿ. ಸಮಾಧಾನ ಮಾಡ್ಕೊ. ಏ ಅಜಯ್, ಯಾಕೋ ಪಾಪ ಅವಳು ನಂಗ್ ಬೈದೆ ನೀನು? ಏನೋ ಪರಿಚಯ ಅಂತ ಮಾತಾಡ್ಸಕ್ ಬಂದಿರ್ಬೋದಪ್ಪ. ಅದೇ ಹಾ, ಪಾಪ ತುಂಬಾ ಹರ್ಟ್ ಆಗ್ಬಿಟ್ಲು ಅನ್ಸುತ್ತೆ. ಹರ್ಟ್ ಆಗ್ಲಿ ಬಿಡೋ, ಅಟ್ಲೀಸ್ಟ್ ಅದರಿಂದ ಆದ್ರೂ ನನ್ನ ಹಿಂದೆ ಬರೋದ್ ಬಿಡ್ತಾಳೆ. ಯಾಕೆ ಅವಳಿಗೆ ಯಾಕೆ ಹರ್ಟ್ ಆಗ್ಬೇಕು? ನೋಡು, ನಾನ್ ಡಿಸ್ಟರ್ಬ್ ಆದಂಗೆ ಅವಳು ಡಿಸ್ಟರ್ಬ್ ಆದ್ರೆ ಅದನ್ನೇ ಲವ್ ಅಂತ ತಿಳ್ಕೊಂಡ್ಬಿಡ್ತಾಳೆ. ಹಾಗಾಗಬಾರ್ದಂತಾನೆ. ಅಜಯ್, ಡಿಸ್ಟರ್ಬ್ ಆಗಿರೋದು ಅವಳಲ್ಲ, ನಿನ್ ಮನ್ಸು. ಓಹೋ, ಅದಕ್ಕೆ ನಾ ಸಾಹೇಬ್ರು ಹಿಂಗಾಡ್ತಾ ಇರೋದು. ಸರಿನಪ್ಪ. ಇವಾಗ ಅವಳು ನಿನ್ನ ಹತ್ರಕ್ ಬಂದು ಐ ಲವ್ ಯು ಅಂತಂದು ಅಂತ ಇಟ್ಕೋ. ಅರೆ, ಸುಮ್ನೆ ಹಂಗ ಅನ್ಲು ಇಟ್ಕೋ. ಅವಾಗ ಏನ್ ಮಾಡ್ತೀಯಾ? ನನ್ನ ಲೈಫಲ್ಲಿ ಸ್ವಾತಿಗಲ್ದೆ ಬೇರೆ ಯಾರಿಗೂ ಜಾಗ ಇಲ್ಲ. ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಸ್ವಾತಿನ ಮರೆಯೋಕ್ಕಾಗಲ್ಲ. ಆ್ಯಂಡ್ ದಯವಿಟ್ಟು ನೀವು ಮರೆಸೋ ಪ್ರಯತ್ನ ಮಾಡಬೇಡಿ. ಇವತ್ತು ಇವಳು, ನಾಳೆ ಇನ್ನೊಬ್ಳು, ನಾಡಿದ್ದು ಮತ್ತೊಬ್ಳು ಅನ್ನೋ ಜಯಮಾನ ನನ್ನಲ್ಲ. ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ಮತ್ತೆ ಇಂಥ ಮಾತು ಮಾತಾಡಬೇಡಿ. ಹಾಗಲ್ವ ಅಜಯ್? ಕೆಲ್ಸಕ್ಕೆ ಬರದೇ ಇರೋ ವಿಷಯ ಮಾತಾಡೋದಾದ್ರೆ ದಯವಿಟ್ಟು ತಾವೆಲ್ಲ ಹೇಳ್ಕೊಂಬೋದು ಕೇಳಿದೆ. ಏ, ಲವ್ ಫೇಲರ್ ಆದಾಗ ಎಣ್ಣೆ ಹೊಡಿಬೇಕಂದ್ರೆ ಹೌದೇನೆ? ಅಷ್ಟೊಂದು ರೂಢಾಗಿ ಮಾತಾಡಿದ್ ನೀನೆ ಅವನು. ಬಿಟಾಕೆ. ಅಜಯ್ ಇಲ್ಲ ಅಂದ್ರೆ ವಿಜಯ್, ವಿಜಯ್ ಸಿಕ್ಲಿಲ್ಲ ಅಂದ್ರೆ ಸಂಜಯ್. ಹುಡುಗರ್ಗೇನ್ ಬರಾನಾ? ಡಿಮ್ಯಾಂಡ್ ಇರೋದು ಹುಡುಗಿರ್ಗೆ. ಸರ್ವೆ ಪ್ರಕಾರ 3 ಜನ ಹುಡುಗರಿಗೆ ಒಬ್ಳೆ ಹುಡುಗಿ ಅಂತೆ. ನೋಡೆ, ಗಳಿಗೆ ಸಿದ್ದ ಒಳಗೆ ಬೈದ ಅನ್ನೋ ಹಾಗಿರೋ ಕ್ಯಾರೆಕ್ಟರ್ ಹುಡುಗರ್ದು. ಅವ್ರು ಗೆಲ್ಬೇಕು, ಆದ್ರೆ ಅವ್ರೇನು ಕಳ್ಕೋಬಾರ್ದು. ಸಿಕ್ಕಾಪಟ್ಟೆ ಈಗೋ ಇರೋಂತ ಇಡಿಯಟ್ಸ್. ಹುಡುಗಿರಂದ್ರೆ ಕಾಂಡೋಮ್ ತರ ಯೂಸ್ ಅಂಡ್ ಥ್ರೋ ಪಾಲಿಸಿನ ಫಾಲೋ ಮಾಡ್ತಾರೆ. ಅದೇ ನಾನ್ ನೋಡು, ಯಾವನಾದ್ರೂ ಹಲ್ ಕಿಸ್ಕೊಂಡ್ ನನ್ ಹಿಂದೆ ಬಂದ್ರೆ ಅವನ ಹಿಂದೆ ಹೋಗ್ತಾ ಇರ್ತೀನಿ. ಅವನು ಚೆನ್ನಾಗ್ ಟ್ಯಾಕ್ಸ್ ಹಾಕಿ ಅವನ ಹತ್ರ ಇರೋ ಬರೋದನ್ನೆಲ್ಲ ಚೌರ ಮಾಡಿ ಕಳಿಸ್ತೀನಿ. ನೋಡೆ, ಈ ಲೈಫ್ ಅಲ್ಲಿ ಲವ್ ಗಿವ್ ಅನ್ನೋದಕ್ಕೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು. ಅದೆಲ್ಲ ವೇಸ್ಟು. ಯಾವನ್ ಬರ್ತಾನ ಅವನ್ ಜೊತೆ ಲೈಫ್ ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಪಿಕಪ್ ಡ್ರಾಪ್, ಶಾಪಿಂಗು, ಪಿಕ್ಚರು, ಬರೀ ಖರ್ಚಿಗೋಸ್ಕರ ಮಾತ್ರ ಅವ್ರನ್ನ ಇಟ್ಕೋಬೇಕು. ಆದ್ರೂ ನೀವ್ ಏನೇ ಹೇಳಿ, ಅಜಯ್ ಮಾತ್ರ ಒಳ್ಳೆಯವರು. ಏಯ್, ಇನ್ನು ಇವಳಿಗೆ ಕಿಕ್ ಹತ್ತಿಲ್ಲ ಅನ್ಸುತ್ತೆ. ಇನ್ನೊಂದ್ ಪೆಗ್ ಹೊಡಸ್ರೆ. ಕುಡಿಯೇ ಕುಡಿ ಕುಡಿಯೇ ಸಾಕು ಬಿಡೆ. ಲವ್ ಫೇಲ್ಯೂರ್ ಅದ ಕುಡಿಬೇಕಣೆ. ವಾಂತಿ ಬರುತ್ತೆ. ಏನಾಗಲ್ಲ, ಕುಡಿಯೇ. ಉಪ್ಪಿನಕಾಯಿ ತಿನ್ನ, ಸರಿ ಹೋಗುತ್ತೆ. ನೋಡೆ, ಹುಡುಗರು ವಾಂತಿ ಮಾಡ್ಕೊಳ್ಳೋದು ಲಿಮಿಟ್ ಮೀರಿ ಎಣ್ಣೆ ಹೊಡೆದಾಗ. ಹುಡುಗಿರ್ ವಾಂತಿ ಮಾಡ್ಕೊಳ್ಳೋದು ಹುಡುಗರ ಜೊತೆ ಲಿಮಿಟ್ ಮೀರ್ದಾಗ. ರಪ್ಪಕ್ಕಂತ ಎತ್ತೆ. ಕುಡ್ಸ. ಕುಡಿಯೇ ಕುಡಿಯೇ. ನೀನ್ ನೋವೆಲ್ಲ ಮರ್ತೋಗುತ್ತೆ, ಕುಡಿಯೇ. ಏಯ್, ನನ್ನ ಅಜಯ್ ತುಂಬಾ ಒಳ್ಳೆಯವನು. ಅವ್ನ್ ಯಾವತ್ತೂ ಬದ್ಲಾಗಲ್ಲ.
ಅವನಷ್ಟು ಒಳ್ಳೆಯವನ ನಾನೆಲ್ಲೂ ನೋಡಿಲ್ಲ. ಯಾರು ಏನೇ ಹೇಳಿದ್ರು ಈ ಅಂಜಲಿ ಲವ್ ಮಾಡೋದು ಅಜಯ್ನೇ. ಅವಳನ್ ಮಾತ್ರ ಬಿಡಲ್ಲ. ಯಾರೇ ಅವಳು? ನನ್ನನ್ನ ಯಾರು ಅಂತಾಳೆ. ಯಾರೇ? ಅದೇ ಆ ಅಜಯ್ ಜೊತೆ ಇದ್ದಾಳಲ್ಲ, ಅವಳು ಬಂದ್ಮೇಲೆನೆ ಅಜಯ್ ನನ್ನ ಅವಾಯ್ಡ್ ಮಾಡ್ತಾ ಇರೋದು. ನನ್ನ ಅಜಯ್ ಚೇಂಜ್ ಆಗಕ್ಕೆ ಅವಳೇ ಕಾರಣ. ಅವಳನ್ನ ಮಾತ್ರ ಬಿಡಲ್ಲ. ಬಿಡೆ, ಟೆನ್ಷನ್ ಮಾಡ್ಕೋಬೇಡ. ಲೇ ಅಂಜು, ಅಜಯ್ ಅವಳಿಗೆ ಫಿದಾ ಆಗ್ಬಿಟ್ಟಿದ್ದಾನ ಕಣೆ. ಇನ್ಮೇಲೆ ನಿನ್ನನ್ ಯಾಕೆ ನೋಡ್ತಾನೆ? ಬಿಟ್ಬಿಡೆ. ಇಲ್ಲ, ನಾನು ಅಜಯ್ ಒಳ್ಳೆಯವನು. ಅವ್ನು ನನ್ನೇ ಲವ್ ಮಾಡ್ತಾನೆ. ಆದ್ರೆ ಆ ಮಾಟಗಾತಿ ಇದೆಲ್ಲ ಮಾಡ್ತಾ ಇರೋದು. ಅವಳನ್ನ ಮಾತ್ರ ಬಿಡಲ್ಲ. ಆಹಾ, ಅಜಯ್ ಬಗ್ಗೆ ಒಂದ್ ಮಾತಾಡಿದ್ರು ಅವನನ್ನ ಬಿಟ್ಕೊಡಲ್ಲ ನೀನು. ಅಜಯ್, ಐ ಲವ್ ಯು. ನಾನು ಇನ್ನ ಲವ್ ಮಾಡೇ ಮಾಡ್ತೀನಿ. ಅವಳನ್ನ ಈಗ್ಲೇ ಹೋಗಿ ಹೊಡಿತೀನಿ. ಎಂತ ಕೆಲಸ ಮಾಡಿದ್ಯಾ ಗೊತ್ತಾ ನಿನ್ನ? ಕೆಲಸ ಮಾಡಿದ ನೋಡಿ, ತೋರಿಸ್ತೀನಿ ನೋಡಿ. ಏನೇ ಇದೆಲ್ಲ? ಏನೇ ಇದೆಲ್ಲ? ಕೇಳು. ಯಾವನೇ ಅವನು? ನಾನು ಯಾವ್ದನ್ನ ಆಗ್ಬಾರ್ದು ಅನ್ಕೊಂಡಿದ್ನೋ ಅದೇ ಆಗ್ತಿದೆ. ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಚೆನ್ನಾಗಿ ಗೊತ್ತಪ್ಪ. ಈಗಿನ ಕಾಲದಲ್ಲಿ ಒಂಟಿ ಹುಡುಗಿ ಸಿಕ್ಕರೆ ಅವರನ್ನು ನೋಡೋ ದೃಷ್ಟಿ, ನಡೆಸ್ಕೊಳ್ಳೋ ರೀತಿನೇ ಬೇರೆ ಆಗಿರುತ್ತೆ. ಆದರೆ ಇವಳು ಮನ್ಸಲ್ಲಿ ಮೂಡಿರೋ ಪ್ರೀತಿ, ಸಾರಿ ಸರ್, ಅದು ಪ್ರೀತಿ ಅಲ್ಲ, ಆಕರ್ಷಣೆ, ಜಸ್ಟ್ ಅಟ್ರಾಕ್ಷನ್. ಏನು ಪ್ರೀತಿನೋ ಏನು ಅಟ್ರಾಕ್ಷನ್ನು ನನಗಂತೂ ಒಂದೂ ತಿಳಿತಾ ಇಲ್ಲಪ್ಪ. ಇದಕ್ಕೆ ನೀನೇ ಪರಿಹಾರ ಹುಡುಕ್ಬೇಕು. ಸರ್, 1 ನಿಮಿಷ ಬಾಯ್. 1 ನಿಮಿಷ ಬಾ. ಏನ್ ಗೊತ್ತು ನಿನಗೆ ನನ್ನ ಬಗ್ಗೆ? ನಾನು ಯಾರು, ಯಾವ ಊರು, ಇಲ್ಲಿಗೆ ಯಾಕೆ ಬಂದೆ, ಏನಾದರೂ ಗೊತ್ತಾ ನಿನಗೆ? ನಾನಿನ್ನ ಪ್ರೀತಿಸ್ತಿದ್ದೀನಿ ಅನ್ನೋದನ್ ಬಿಟ್ರೆ ನನಗ್ ಬೇರೆ ಏನು ಗೊತ್ತಿಲ್ಲ. ಗೊತ್ತಾಗೋದು ಬೇಡ. ಏಯ್, ನೀನು ಅನ್ಕೊಂಡಂಗ ಪ್ರೀತಿ ಅಲ್ಲ, ಜಸ್ಟ್ ಅಟ್ರಾಕ್ಷನ್. ನನ್ನ ಪ್ರೀತಿ ಅಲ್ಲಿದೆ ನೋಡಿ. ಆಕರ್ಷಣೆ ಯಾವತ್ತೂ ಪ್ರೀತಿ ಅನ್ಸ್ಕೊಳಲ್ಲ. ನನ್ನ ಜೀವನದಲ್ಲಿ ಏನು ನಡೆದಿದೆ, ಯಾರಿದ್ದಾರೆ, ಏನಾದರೂ ಗೊತ್ತಾ ನಿನಗೆ? ನಿನಗಷ್ಟೇ ಅಲ್ಲ, ಹೊರಗಿನ ಪ್ರಪಂಚ ಕಾಣಿಸ್ತಿರೋ ಹೊರಗಿನ ಅಜಯನೇ ಬೇರೆ, ಒಳಗಿನ ಅಜಯನೇ ಬೇರೆ. ಈ ನಗುಮುಖದ ಹಿಂದೆ ನೋವಿಂದ ನರಳಿ ಸಾಯ್ತಿರೋ ಒಂದು ಮನಸ್ಸಿದೆ. ಅದು ನಿಂಗೆ ಗೊತ್ತಿಲ್ಲ. ಅವತ್ತು ಇಂಟರ್ ಕಾಲೇಜ್ ಫೆಸ್ಟ್ನಲ್ಲಿ ನಮ್ಮ ಶೋ ಮುಗಿಸಿ ಫ್ರೆಂಡ್ಸ್ ಜೊತೆಗೆ ಹರಟೆ ಹೊಡಿತಿರ್ಬೇಕಾದ್ರೆ ಸ್ವಾತಿನ ಅಲ್ಲಿ ನೋಡಿ ಫಸ್ಟ್ ಲುಕ್ಕಲ್ಲೇ ಫಿದಾ ಆಗೋದೆ. ಅವತ್ತಿನಿಂದ ನನ್ನ ಮನಸ್ಸು ಒದ್ದಾಡ್ತಾ ಇತ್ತು. ಲೋ ಗಿರಿ, ಏನೋ ಇವತ್ತು ಇಷ್ಟೊತ್ತಾದ್ರೂ ಸ್ವಾತಿ ಬಂದಿಲ್ಲ? ಲೋ ಮಗ, ಇವತ್ತು ಬಸ್ಸು ಆಬ್ಸೆಂಟು, ಹಂಗಾಗಿ ಅವಳು ಬರಲ್ಲ ಅನ್ಸುತ್ತೆ. ಏಯ್. ಸುಮ್ಮನೆ ನೀವು ಕಾಯೋದು ವೇಸ್ಟು. ಅವಳು ಬಂದೇ ಬರ್ತಾಳೆ, ನನ್ನ ಸೆನ್ಸ್ ಹೇಳ್ತಾ ಇದೆ. ಹೇಯ್, ಬಂದ್ಲು 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 ಬಂದ್ಲು. ನನ್ನ ಮಕ್ಕಳ ನಿಮ್ಮ ಮಾತು ಕೇಳ್ಕೊಂಡು ನಾನು ಹೋಗಿದ್ರೆ ಅಷ್ಟೇ ಇವತ್ತು. ಏಯ್, ಬಂದ್ರು ಬಂದ್ರು ಬಂದ್ರು. ಅವಳು ನೋಡಲ್ಲ, ಇವ್ನು ಬಿಡಲ್ಲ.
ಈಗ ಸಮಾಧಾನಣ್ಣ ತೃಪ್ತಿ ಆಯ್ತಪ್ಪ 6 ತಿಂಗಳಿಂದ ಇದೇ ಆಗ್ತಿರೋದು. ಅವಳು ಮಾತ್ರ ನಿನ್ನ ಕಡೆ ನೋಡ್ತಾ ಇಲ್ಲ, ನೀನು ಮಾತ್ರ ಹಲ್ಕಿಸ್ಕೊಂಡು ಅವಳನ್ನೇ ನೋಡ್ತಿರ್ತೀಯ. ಲವ್ ವರ್ಕೌಟ್ ಆಗಲ್ಲ ಕಣೋ, ಬಿಟ್ಟಾಕೋ. ಎಷ್ಟು ದಿವಸ ಅಂತ ಕಾಯ್ತೀಯೋ? ಟ್ರೈ ಅಂಟಿಲ್ ಯು ಮೊದ್ಲ ಕೆಲ್ಸ ಮಾಡು. ಹೋಗ. ಏ ಏನ ಅವಳು ಮತ್ತೆ ಹೊರಗಡೆ ಬಂದು ನೋಡ್ಕೊಂಡು ಹೋದ್ಲು ಕಣೋ. ಯಾರು? ಇನ್ಯಾರು? ಸ್ವಾಧೀನಪ್ಪ. ನೋಡು, ಸಾಯ್ಸಾಕ್ಬಿಡ್ತೀನಿ. ಕರೆಕ್ಟಾಗಿ ಹೇಳು, ನನ್ನ ಸ್ವಾತಿ ಬಂದು ನನ್ನ ನೋಡಿದ್ಲಾ? ಎಷ್ಟು ಸತಿ ಹೇಳ್ಬೇಕು? ನಮ್ಮ ಅಮ್ಮನೇ ನೋಡಿದ್ಲು, ನಮ್ಮ ಅಜ್ಜಿ ಹಣಗಳು. ಅವಳು ಮತ್ತೆ ತಿರುಗಿ ನೋಡಿದ್ದನ್ನ ನಾನು ಇದೇ ಕಣ್ಣಲ್ಲಿ ನೋಡಿದ್ನಮ್ಮ. ಕರೆಕ್ಟಾ? ಕರೆಕ್ಟು. ನನ್ನ ಸ್ವಾತಿ ಬಂದ ನೋಡ್ಬಿಟ್ಲು. ಇಷ್ಟು ದಿವಸ ಅಲ್ದಿದ್ದು ಇವತ್ತು ರಿಸಲ್ಟ್ ಸಿಕ್ತೋ? ಏನೋ ನೋಡ್ತಾ ಇಲ್ಲ. ನಿನ್ನೆ ನೋಡ್ದೆ ಅಂತ ಹೇಳ್ದೆ, ಇವತ್ತೆಲ್ಲ ತಿರುಗಿ ನೋಡ್ತಾನೆ ಇಲ್ವಲ್ಲ. ನೋಡ್ತಳಿರೋ ಗ್ಯಾರಂಟಿ ಅವಳು ನೋಡೇ ನೋಡ್ತಾಳೆ ಕಣೋ. ನೀನ್ ಮಾತ್ರ ಆ ಕಡೆ ಈ ಕಡೆ ನೋಡ್ದೆ ಅವಳನ್ನೇ ನೋಡ್ತಾ ಇರು. ಆಮೇಲೆ ಅವಳು ತಿರುಗಿ ನೋಡಿದಾಗ ನೀನ್ ನೋಡ್ದೆ ನಾನ್ ನೋಡಿಲ್ಲ ಅಂತ ಮಾತ್ರ ನನ್ ಜೀವ ತಿನ್ಬೇಡ. ಲೈ, ಅವಳು ತಿರುಗಿದಾಗ ಅವಳು ಮುಂದೆ ಹೋಗಿ ನಿಂತ್ಕೊಂಡು ಧೈರ್ಯವಾಗಿ ಐ ಲವ್ ಯು ಅಂತ ಹೇಳ್ಬಿಡ. ಆಮೇಲೆ ಏನಾಗುತ್ತೋ ಆಗ್ಲಿ, ಆಮೇಲೆ ನೋಡ್ಕೋಣ. ಆಮೇಲೆ ಹೆಚ್ಚು ಕಮ್ಮಿ ಆಗಿ ಜನ ಎಲ್ಲ ಸೇರ್ಕೊಂಡು ನಮಗೂ ಗುಸ ಇಟ್ರೆ ನೋಡಕ್ ನಾವೇ ಇರಲ್ಲ. ಮಗ ಪಾಸಿಟಿವ್ ಆಗಿ ಥಿಂಕ್ ಮಾಡ ಮಗ. ಆ ಹುಡುಗಿ ಇವತ್ತು ತಿರುಗಿ ನೋಡ್ತಾಳೆ. ಆ ನಂಬಿಕೆ ನನ್ಗಿದೆ ಮಗ. ಹೌದಾ? ಹಂಗಂತೀಯ? ಗ್ಯಾರಂಟಿ. ನಂಬಿಕೆ ನನಗೂ ಇದೆ. ಏಯ್ ಡೌಟಾ? ಇಲ್ಲ, ಗ್ಯಾರಂಟಿ ಗ್ಯಾರಂಟಿ. ನನ್ ಮಕ್ಕಳ ನನ್ ಸಮಾಧಾನಗೋಸ್ಕರ ನನ್ ಖುಷಿಗೋಸ್ಕರ ಸುಳ್ಳು ಹೇಳ್ತೀರಾ? ಏಯ್, ಇಷ್ಟ ದಿನ ನೋಡ್ದೆ ಇದ್ದವಳು ಇವತ್ತೆಂಗೋ ನೋಡ್ದಾಳೆ. ಏನ್ ನನ್ ಕಿವಿಯಲ್ಲಿ ಹೂ ಇಟ್ಕೊಂಡಿದ್ದೀನ? ಅವ್ರು ಕಾಣ್ತಾ ಇದೆಯಾ? ಇಲ್ಲ. ಲೈ, ಹೂ ಆಡೋದಾಗಿದ್ರೆ ಇಷ್ಟೊತ್ತಿಗೆ ನಿನ್ ಕಿವಿನಲ್ಲಿ ಒಂದು ಫ್ಲವರ್ ಶೋನೇ ನಡೆದೋಗ್ಬಿಡೋದು. ಅದಕ್ಕೆ 6 ತಿಂಗಳು ಬೇಕಾಗಿಲ್ಲ ಕಣ. ನಿಜವಾಗ್ಲೂ ಹೇಳ್ತೀನೋ, ಅವಳು ನಿನ್ನ ನೋಡ್ಕೊಂಡು ನಕ್ಕೊಂಡು ಹೋಗ್ಬಿಟ್ಲು ಮಗ. ನಿಜಾನ? ಇವು ನಾಡಗಳು ನಿಜ. ನಮ್ಮ ತಾಯಣ್ಣ ನಿಜ ಕಣ, ನಮ್ಮ ಅಮ್ಮನ ನಿಜ ಕಣ. Yes. ನಿನ್ನ ಹುಡುಗಿ ಏನೋ ಬೀಳಿಸ್ಕೊಂಡು ಹೋದ್ಲು. ಲೋ ಮಗ, ಅವಳು ಬೇಕು ಅಂತಾನೆ ಬೀಳಿಸ್ಕೊಂಡು ಹೋಗಿದ್ದಾಳೆ ಕಣ. ಈಗ ತಗೊಂಬಾವು. ತಗೊಳಪ್ಪ, ನೋಡ್ಕೊ. ಲೈ, ಏನೋ ಇದು ಕೋಟೆ ಚಿತ್ರ ಬರ್ತಿದ್ದಾಳೆ. ಮಿಸ್ಟರ್ ಕೆಪೂರ್ಸ್, ಸ್ವಲ್ಪ ಮೇಲ್ಗಡೆ ನೋಡಿ, ಅಲ್ಲಿ ಗಡಿಯಾರ ಇದೆ. 10 ಅಂತಿದೆ. ಅಂದ್ರೆ ಕೋಟೆ ಹತ್ರ ಬಂದು ಮೀಟ್ ಮಾಡು ಅಂತನಾ? ನೀನು ಒಬ್ಬ ಲವ್ವರ? ಒಂದಲ್ಲ ಎರಡಲ್ಲ, 6 ತಿಂಗಳಿಂದ ನಾನು ಹಿಂದಿಂದೇನೆ ಅಲಿತಿದ್ಯಲ್ಲ. ನಾನ್ ಎಲ್ ಹೋದ್ರು ಅಲ್ಲೇ ಬರ್ತೀಯ, ಕುಂತ್ರೆ ಕೂರ್ತ್ಯ, ನಿಂತ್ರೆ ನಿಲ್ತ್ಯ. ಅಷ್ಟೊಂದಿಷ್ಟ ನಾನು ಅಂದ್ರೆ ಅಲ್ವೋ? ಲವ್ ಮಾಡ್ತಿರೋ ಹುಡ್ಗಿನ ಮಾತಾಡ್ಸಕ್ಕೆ ಮೀಟರ್ ಇಲ್ದೇ ಇರೋನು ಅದ್ ಹೇಗೋ ನನ್ನ ಲವ್ ಮಾಡ್ತೀಯ? ನಾನಾಗ್ ನಾನೇ ನಿನ್ನ ನೋಡಿ ಸ್ಮೈಲ್ ಮಾಡಿ ಮಾತಾಡ್ಸಕ್ ಕರೆಯೋವರ್ಗೂ ನೀನಾಗ್ ನೀನೇ ಮೇಲ್ ಬಿದ್ದು ಮಾತಾಡ್ಸಲ್ಲ ಅಲ್ವಾ? ಯಾಕ್ ನನ್ಕಂಡ್ರೆ ಅಷ್ಟೊಂದ್ ಭಯನಾ?
ಇವತ್ ಹೇಳ್ತೀಯಾ ನಾಳೆ ಹೇಳ್ತೀಯಾ ಅಂತ ನಾನು ಎಷ್ಟ್ ದಿನ ಅಂತ ಕಾಯಿಲೆ ಹೇಳು. ಕಾಲೇಜ್ ಫೆಸ್ಟ್ ಅಲ್ಲಿ ನಿನ್ ಪರ್ಫಾರ್ಮೆನ್ಸ್ ನೋಡೆ ನಾನ್ ಫುಲ್ ಫಿದಾ ಆಗೋದೆ ಕಣೋ. ಮೊದ್ಲು ಲವ್ ಎಟ್ ಫಸ್ಟ್ ಸೈಟ್ ಆಗಿದ್ದು ನಿಂಗಲ್ಲ, ನನ್ಗೆ. ಅವತ್ತ ಫೆಸ್ಟ್ ಅಲ್ಲಿ ನಾನ್ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿದ್ದೆ. ನಿನ್ನ ನೋಡ್ದಾಗ್ಲೇ ಮನ್ಸೋತೆ, ಆದ್ರೆ ನಿನ್ ಮನ್ಸ್ ಕದ್ದು ನಾನ್ ಗೆದ್ದೆ. ನಾನೇ ನಿನ್ ಹತ್ರ ಬಂದು ಲವ್ ಪ್ರಪೋಸ್ ಮಾಡೋಣ ಅನ್ಕೊಳ್ಳೋ ಅಷ್ಟ್ರಲ್ಲಿ ನೀನೇ ನನ್ ಹಿಂದೆ ಬಿದ್ದಿದ್ದೆ. ನನ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳಕ್ಕೆ ನಿನ್ ಫ್ರೆಂಡ್ ಐಶ್ವರ್ಯನ ನನ್ನ ಹತ್ರ ಕಳಿಸ್ದೆ. ಎಲ್ಲ ಗೊತ್ತಿದ್ ನಾನು ನಿನ್ ಒದ್ದಾಟ ನೋಡ್ತಾ ಒಳ್ಗೆ ಖುಷಿ ಪಡ್ತಾ ಹೊರಗಡೆ ಫುಲ್ ಪೋಸ್ ಕೊಡ್ತಿದ್ದೆ. ಇಷ್ಟು ದಿನ ನನ್ ಎದೆಗೂಡಲ್ಲಿ ನಿನ್ ಪ್ರೀತಿನ್ ಬಚ್ಚಿಟ್ಕೊಂಡ್ ಕಾಯ್ತಿದ್ದು ಈ ದಿನಕ್ಕೆ. ಹೇ, ಎಷ್ಟೋ ಲವ್ ಮಾಡ್ತೀಯ ನೀನನ್ನ? ಹಾ, ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ನಾನ್ ರೈಲಿಗೆ ತಲೆ ಕೊಡು ಅಂತೀನಿ, ಕೊಟ್ಬಿಡ್ತೀಯಾ? ನಾನ್ ಬೆಟ್ಟದ ಮೇಲಿಂದ ಬೀಳು ಅಂತೀನಿ, ಬಿದ್ಬಿಡ್ತೀಯಾ? ಹೇಳು. ಹಾ, ನಾನ್ ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ನೀನೇನು ಮಾತಾಡ್ತಾನೆ ಇಲ್ಲ. ಬೈ ಚಾನ್ಸ್ ನಾನಿನ್ನ ನೋಡಿ ಸ್ಮೈಲ್ ಮಾಡದೆ ಹೋಗಿದ್ರೆ ಲೈಫ್ ಲಾಂಗ್ ಹೀಗೆ ಇರ್ತಿದ್ಯಾ, ಇಲ್ಲ ಬೇಜಾರಾಗಿ ಬೇರೆ ಹುಡುಗಿ ಕಾಳು ಹಾಕ್ತಿದ್ಯಾ? ನನ್ಗಿಂತಲೂ ಸಖತ್ತಾಗಿ, ಸೆಕ್ಸಿಯಾಗಿ, ಕ್ಯೂಟ್ ಆಗಿ, ಸ್ಲಿಮ್ ಆಗಿರೋ ಹುಡುಗಿನ ಕ್ಯಾಚ್ ಹಾಕೊಳ್ಳೋ ಪ್ಲಾನ್ ಮಾಡಿ ಅಡ್ಡ ಚೇಂಜ್ ಮಾಡಿ ಬೇರೆ ಕಾಲೇಜ್ ಕಡೆ ಏನಾದ್ರೂ ಕಾಣಿಸ್ಕೊಂಡಿದ್ದಿದ್ರೆ ಅಲ್ಲೇ ಬಂದು ಚಾಕು ಚುಚ್ಚಿ ಸಾಯಿಸ್ಬಿಡ್ತಿದ್ದೆ. ಆವತ್ತಿನಿಂದ ನಾವಿಬ್ರು ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗ್ದಷ್ಟು ಹತ್ರ ಆದ್ವಿ. ದುರ್ಗದ ಪ್ರತಿಯೊಂದು ಕಲ್ಲಿಗೂ ನಮ್ಮ ಪ್ರೀತಿ ಗೊತ್ತು. ಸ್ವಾತಿಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಮಳೆ ಬಂದಾಗ್ಲೆಲ್ಲ ಅದನ್ನ ಎಂಜಾಯ್ ಮಾಡ್ಕೊಂಡು ಮಗು ತರ ಆಡ್ತಾ ಇದ್ಲು. ಹೀಗಿರ್ಬೇಕಾದ್ರೆ ಒಂದಿನ ನಾವೆಲ್ಲ ಬೆಂಗಳೂರಿಗೆ ರಾಕ್ ಬ್ಯಾಂಡ್ ಚಾಂಪಿಯನ್ಶಿಪ್ ಶೋ ನೋಡಕ್ ಬಂದಿದ್ವಿ. ಲೋ ಬಾರಲ್ಲೋ ಬೇಗ ಲೋ. ಬಂದೆ. ಏನ್ ಬಂದೆ? ಸಾಯ್ತಾ ಇದೀನಿ ಹೊಟ್ಟೆ ಹಸ್ಕೊಂಡು. ಹಾ. ಚೆನ್ನಾಗಿದೆ. ಚೆನ್ನಾಗಿದೆಯಲ್ಲ ಮಗ, ನಮ್ ದಾವಣಗೆರೆಯಲ್ಲಿ ಈ ತರ ರುಚಿ ಸಿಗಲ್ಲ ಮಗ. ಅಲ್ವಾ? ಅಜಯ್, ಈ ಕಾಂಪಿಟೇಷನ್ ಅಲ್ಲಿ ನೀವ್ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು? ಸ್ಟಾಪ್ ಇಟ್ ಅಜಯ್, ಸ್ಟಾಪ್ ಇಟ್. ಯಾಕೆ ನಗ್ತಿದ್ದೀರಾ? ಮತ್ತಿನ್ನೇನು, ನೀನ್ ಮಾಡಿ ಸೀರಿಯಸ್ ಕಾಮಿಡಿಗೆ ಅಳು ಬರ್ತೀರ, ನಗು ಬರುತ್ತಾ? ನಾನ್ ಕಾಮಿಡಿ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ನಿಮ್ ನಗುವಿಂದ ನನ್ನನ್ನು ಇನ್ಸಲ್ಟ್ ಮಾಡಿಲ್ಲ, ನಿಮ್ಮನ್ನ ನೀವೇ ಇನ್ಸಲ್ಟ್ ಮಾಡ್ಕೊಂಡ್ರಿ. ಸ್ವಾತಿ ಕೂಲ್. ನೀನ್ ಹೇಳಿದಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಇದೆ. ಕಷ್ಟ ಇರ್ಬೋದು, ಆದ್ರೆ ಅಸಾಧ್ಯ ಅಲ್ವಲ್ಲ. ಸ್ವಾತಿ, ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರಿಪ್ರೇಷನ್ಸ್ ಬೇಕು. ಆ್ಯಂಡ್ ಅಲ್ಲಿರೋರೆಲ್ಲ ತುಂಬಾ ಪ್ರೊಫೆಷನಲ್ಸ್. ಅಲ್ಲದೆ ಆ ಕಾಂಪಿಟೇಷನ್ ಗೆಲ್ಬೇಕಂತಾನೆ ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿ ಆಗಿರ್ತಾರೆ. ಹಾಗಾದ್ರೆ ಈ ಮ್ಯೂಸಿಕ್ ಎಲ್ಲ ಬರೀ ಟೈಮ್ ಪಾಸ್ಗೋಸ್ಕರನಾ? ನಿಮ್ ಬಗ್ಗೆ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ, ಇನ್ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ? ಹಲೋ, ಅವ್ನ್ ಗಿಟಾರ್ ಇಟ್ಕೊಂಡು ಹಾಡಾಡಿದ ತಕ್ಷಣ ಕಾಂಪಿಟೇಷನ್ ಗೆದ್ಬಿಡ್ತಾನ? ಗೆಲ್ತಾನೋ ಬಿಡ್ತಾನೋ ಅದೆಲ್ಲ ಸೆಕೆಂಡ್ರಿ, ಆದ್ರೆ ಹೇಳಿ ಅಂತೂ ಆಗಲ್ವಲ್ಲ. ಅಜಯ್, ನಾನಿನ್ನ ಕಾಲೇಜ್ ಫೆಸ್ಟ್ ಅಲ್ಲಿ ನೋಡಿದ್ದು ಒಬ್ಬ ರಾಕ್ ಸ್ಟಾರ್ ಆಗಿ, ಆರ್ಡಿನರಿ ಸಿಂಗರ್ ಆಗಲ್ಲ. ಅಲ್ಲಿ 1,000 ಜನ ಇದ್ರು, ಇಲ್ಲಿ 10,000 ಜನ ಇರ್ತಾರೆ, ಅಷ್ಟೇ ವ್ಯತ್ಯಾಸ. ಎಲ್ರೂ ಮ್ಯೂಸಿಕ್ ಕ್ರೇಜ್ ಇರೋರೆ. ಅಲ್ಲಿ ಅಷ್ಟ್ ಜನನ್ನ ಹುಚ್ಚೆಪ್ಸಿ ಕುಣಿಯೋ ಹಾಗೆ ಮಾಡಿದ್ ನಿಮ್ಗೆ ಇದ್ ಕಷ್ಟ ಅನ್ಸಲ್ಲ ಅಜಯ್? ನಮ್ಮೂರ್ ಬೇರೆ ಅಮ್ಮ, ಇದು ಬೆಂಗಳೂರು. ನೀನ್ ಹೇಳ್ದಂಗೆಲ್ಲ ಇಲ್ಲಿ ನಡೆಯಲ್ಲ. ಹಲೋ, ಕಲೆಗೆ ಭಾಷೆ, ಜಾತಿ, ಧರ್ಮ ಅನ್ನೋ ಭೇದ ಭಾವ ಇಲ್ಲ. ಸಂಗೀತಕ್ಕೆ ತಲೆ ತೂಗ್ದಿರೋ ಜೀವಿ ಇಡೀ ಪ್ರಪಂಚದಲ್ಲೇ ಇಲ್ಲ. ನೀನ್ ಹೇಳ್ದ ಹಾಗೆ ಅಲ್ ಕಷ್ಟ ಇಲ್ ಕಷ್ಟ ಅಂತಿದ್ರೆ ಹೆಲ್ಟನ್ ಜಾನ್, ಮೈಕಲ್ ಜಾಕ್ಸನ್ ಇವರೆಲ್ಲ ವರ್ಲ್ಡ್ ಫೇಮಸ್ಸೇ ಆಗ್ತಿರ್ಲಿಲ್ಲ. ಅವ್ರೂರಲ್ಲೇ ಉಳಿದ್ಬಿಡ್ತಿದ್ರು. ಇಲ್ಲಿ ಬಂದಿರೋ ಟೀಮ್ಸ್ ಕಂಪೇರ್ ಮಾಡಿದ್ರೆ ನಿಮ್ ಎನರ್ಜಿ, ನಿಮ್ ಟ್ಯಾಲೆಂಟ್ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಸಾಧಿಸ್ಬೇಕು ಅನ್ನೋರ್ಗೆ ಒಂದೇ ಗುರಿ, ಏನೇ ಆದ್ರೂ ಸಾಧಿಸ್ತೀವಿ ಅನ್ನೋ ಛಲ ಇರ್ಬೇಕು. ಅಜಯ್, ನಾನ್ ನಿನ್ನ ನೆಕ್ಸ್ಟ್ ಇಯರ್ ಆ ಸ್ಟೇಜ್ ಮೇಲೆ ನೋಡ್ಬೇಕು. ನೀನ್ ಆ ಕಾಂಪಿಟೇಷನ್ ಅಲ್ಲಿ ಗೆಲ್ಲೇಬೇಕು.
ನನ್ನ ಲವ್ವರ್ನ ಆ ಸ್ಟೇಜ್ ಮೇಲೆ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಅವಳು ಹೇಳಿದ ಮಾತು ನಮ್ಮಲ್ಲಿ ಛಲ ತುಂಬಿತು. ಅವತ್ತಿನಿಂದಾನೇ ಪ್ರಾಕ್ಟೀಸ್ ಶುರು ಮಾಡಿದ್ವಿ. ಅವಳೇ ನಮಗೆ ಜಡ್ಜ್ ಆಗಿದ್ಲು. ನಮ್ಮೆಲ್ಲ ಸರಿ ತಪ್ಪುಗಳನ್ನ ಅವಳೇ ತಿದ್ದಿದ್ಲು. ಆವತ್ತವಳು ನನಗೆ ಒಂದು ವಾಚ್ ಗಿಫ್ಟ್ ಮಾಡ್ತಾ, ಇದು ನನ್ನ ಹೃದಯ ಇದ್ದ ಹಾಗೆ, ಇದರಲ್ಲಿ ನಡೆಯೋ ಪ್ರತಿ ಕ್ಷಣನೂ ನನ್ನ ಹೃದಯದ ಮಿಡಿತ. ಆ ಪ್ರತಿ ಮಿಡಿತದಲ್ಲೂ ಅಜಯ್ ಅಂತಾನೆ ಇರುತ್ತೆ. ಇದು ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅಂತ ಹೇಳ್ತಾ ನನ್ನ ಕೈಯೆಲ್ಲ ವಾಚ್ ಕಟ್ಟಿದ್ಲು. ನಾನು, ಸ್ವಾತಿ, ಗಿರಿ, ವಿಶ್ವ ತುಂಬಾನೇ ಜಾಲಿಯಾಗಿ ಸುತ್ತಾಡ್ತಾ ಇದ್ವಿ. ಗಿರಿ ಮತ್ತೆ ವಿಶ್ವ ಸ್ವಾತಿನ ತುಂಬಾನೇ ನಗಿಸ್ತಾ ಇದ್ರು. ಎಲ್ಲಾನು ಖುಷಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಒಂದಿನ ಅಣ್ಣ ಸಹಾಯ ಮಾಡಣ್ಣ. ಕೊಟ್ಟನಲ್ಲ ₹1 ಹೋಗಮ್ಮ ಸಾಕು. ಮಗಿಗೂ ಸಾರಿಲ್ಲ ಕಣಣ್ಣ, ಔಷಧಿ ತಗೋಬೇಕಣ್ಣ, ಒಂದ್ ₹10 ಕೊಡಣ್ಣ. ಬಾಡಿ ಮಕ್ಳು ತಂದು ಭಿಕ್ಷೆ ಬೇಡ್ತೀಯ? ಹೋಗಮ್ಮ ಮುಂದೆ. ಅಣ್ಣ ನೀವಾರು ಹೋಗ್ತಾರಮ್ಮ. ಹೋಗಮ್ಮ. ಬೆಳಗ್ಗೆ ಏನೋ ತೊಂದರೆ ಕೊಡ್ತಿಯಲ್ಲ ಮಾವು. ಬಸ್ ಬರ್ತದೋ ಇಲ್ಲ, ನೀವು ಬಂದ್ಬಿಡ್ತೀರಲ್ಲ ಮಗುನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಣ್ಣ, ಇವಾದ್ರೂ ಕೊಡಣ್ಣ. ಬೆಳಗ್ಗೆ ಶ್ರೀದೇವಿ ಮುಖ ನೋಡೋ ಅಂದ್ರೆ ಭೂದೇವಿ ಮುಖ ನೋಡ್ದಂಗತ್ತಲ್ಲ. ಅಣ್ಣ. ಮುಂದಕ್ಕೆ ಹೋಗಮ್ಮ. ಇಲ್ಲ ಹೇಳ್ತಾ ಇಲ್ವಾ, ನಿಂಗೆ ಅರ್ಥ ಮಾಡ್ಕೊಮ್ಮ. ಹೋಗಮ್ಮ ಮುಂದಕ್ಕೆ. ನೀನಾರು ಕೊಡಕ್ಕ. ಏನಾಗಿದೆ? ಮಗಿಗೂ ಹುಷಾರಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ತಗೊಳ್ಳಿ. ಆ ದೇವ್ರು ನಿನ್ನ ಸಂತ ಕೆಟ್ಟಿರ್ಲಿ ಕಣವ. ಸ್ವಾತಿ, ಅಜಯ್ ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ಅನ್ಯಾಯವಾಗಿ ನಿನ್ ಜೀವನ ಹಾಳು ಮಾಡ್ಬಿಟ್ಟೆ. ಸ್ವಾತಿ ಪ್ಲೀಸ್, ನೀನು ಹಾಗೆಲ್ಲ ಮಾತಾಡಬಾರ್ದು. ಓಕೆ ಅಜಯ್, ನನ್ನ ಹೃದಯದಲ್ಲಿ ನಿನಗಷ್ಟೇ ಜಾಗ ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಗೊತ್ತಿಲ್ಲದೆ ನನ್ನ ಸಾವು ಬಂದು ಕೂತ್ಕೊಂಡಿತ್ತು. ಸ್ವಾತಿ, ನಿನಗೇನೋ ಆಗಲ್ಲ. ಅಕಸ್ಮಾತ್ ನಿನಗೇನಾದ್ರೂ ಆದ್ರೆ ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅಳ್ಬೇಡ ಕಣೋ. ನಾನು ಯಾವತ್ತು ನಿನ್ ಕಣ್ಣಲ್ಲಿ ನೀರ್ ನೋಡ್ಬಾರ್ದು. ಯಾವಾಗ್ಲೂ ನೀನ್ ನಗ್ತಾ ಇರ್ಬೇಕು. ಇಷ್ಟು ದಿನ ಹೇಗೆ ಖುಷಿಯಾಗಿದ್ಯೋ ಹಾಗೆ ಇರ್ಬೇಕು. ನಾನಿನ್ನು ಬದುಕಲ್ಲ ಅಜಯ್. ಸಾಯೋದು ಕನ್ಫರ್ಮ್. ನಾನು ಹೋದ್ಮೇಲೆ ನಿನ್ ಮ್ಯೂಸಿಕ್ನ ಬಿಡಬಾರ್ದು.
ಯಾಕೆಂದ್ರೆ ನಾನು ಸದಾ ನಿನ್ ಮ್ಯೂಸಿಕಲ್ಲೇ ಜೀವಂತವಾಗಿರ್ತೀನಿ. ನೀನು ದೊಡ್ಡ ರಾಕ್ ಸ್ಟಾರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅದನ್ನ ನಾನು ನೋಡ್ಬೇಕು. ನಾನು ಜೀವಂತವಾಗಿಲ್ದೇ ಇದ್ರು ಸದಾ ನಿನ್ ಜೊತೆನೇ ಇರ್ತೀನಿ. ಪ್ರತಿಯೊಂದು ಹೆಜ್ಜೆನೂ ನೋಡ್ತಾ ಇರ್ತೀನಿ. ನಿನ್ ಜೊತೆ ಮಾತಾಡ್ತಾ ಇರ್ತೀನಿ. ನೀನ್ ಗೆಲ್ಲೋದನ್ನ ನೋಡ್ಬೇಕು ಅಜಯ್. ಗೆಲ್ತೀಯಾ? ನನ್ಗೋಸ್ಕರ ಗೆಲ್ತೀಯಾ? ಖಂಡಿತ ಸ್ವಾತಿ, ಖಂಡಿತ ನಾನು ನಿನ್ನ ಆಸೆ ಈಡೇರಿಸ್ತೀನಿ. ಅಜಯ್, ನಾನಿಲ್ಲ ಅನ್ನೋವರೆಗೂ ಯಾವತ್ತೂ ನಿನ್ನ ಕಾಡಬಾರ್ದು. ನೀನು ಯಾವಾಗ್ಲೂ ನನ್ನತ್ತ ಇರಬೇಕು. ಯಾಕೆ ಅಂದ್ರೆ ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ಸ್ವಾತಿ, ಕಂಟ್ರೋಲ್. ಸ್ವಾತಿ, ಸ್ವಾತಿ, ಹೇ ಸ್ವಾತಿ, ಸ್ವಾತಿ, ಸ್ವಾತಿ ಎದಳು, ಸ್ವಾತಿ, ಸ್ವಾತಿ ಪ್ಲೀಸ್ ಎದಳು, ಸ್ವಾತಿ, ಸ್ವಾತಿ ಎದಳು, ಸ್ವಾತಿ, ಸ್ವಾತಿ, ಹೇ ಸ್ವಾತಿ, ಸ್ವಾತಿ ಎದಳು, ಸ್ವಾತಿ, ಸ್ವಾತಿ. ಅಳ್ಬೇಡ ಕಣೋ. ನಾನು ಯಾವತ್ತೂ ನಿನ್ ಕಣ್ಣಲ್ಲಿ ನೀರ್ ನೋಡ್ಬಾರ್ದು. ಯಾವಾಗ್ಲೂ ನೀನ್ ನಗ್ತಾ ಇರ್ಬೇಕು. ಇಲ್ಲ ಸ್ವಾತಿ, ನಾನು ಅಳಲ್ಲ. ನಾನು ಅಳಬಾರ್ದು. ನೀನು ಯಾವಾಗಲೂ ನನ್ನ ಜೊತೆಲೇ ಇರ್ತೀಯ. ನಾನು ಅಳೋದಿಲ್ಲ ಸ್ವಾತಿ, ನಾನು ಅಳಲ್ಲ. ನೀ ನನ್ನ ಜೊತೆಲೇ ಇರ್ತೀಯ. ನೀ ನನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಅವಳಿಲ್ಲ ಅನ್ನೋವರೆಗೂ ನನಗೆ ಯಾವತ್ತೂ ಬಂದಿಲ್ಲ. ನನ್ನ ಜೊತೆಲೇ ಇರ್ತಾಳೆ, ನನ್ನ ಜೊತೆನೇ ಮಾತಾಡ್ತಾಳೆ. ನಾನು ದುಃಖದಲ್ಲಿದ್ದಾಗ ಸಂತೈಸ್ತಾಳೆ, ಖುಷಿಯಲ್ಲಿದ್ದಾಗಲೂ ಜೊತೆಲೇ ಇರ್ತಾಳೆ. ನನ್ನ ಸುತ್ತಮುತ್ತ ಇರೋರು ನನ್ನ ನೋಡಿ ಯಾರೇನೇ ಅಂದ್ಕೊಂಡ್ರು ನಾನು ಮಾತ್ರ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದರೆ ಅವಳೇ ನನ್ನ ಪ್ರಪಂಚ.